ಜಫರುಲ್ಲಾ ಖಾನ್ ಅವರ ಮಗನ ಮದುವೆಗೆ ನಾವು ಇವತ್ತು ಬಂದಿದ್ದೇವೆ. ಬೆಳಗಾವಿಯ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು. ನಾವು ಭಾಳಷ್ಟು ಮದುವೆಗೆ ನಾವು ಹೋಗ್ತಾ ಇರ್ತೀವಿ. ಹಿರಿಯರಾದವರು ಸ್ವಾಮಿಗಳನ್ನು ಗೌರವಿಸಿ ಸನ್ಮಾನಿಸ್ತಾ ಇರ್ತಾರೆ. ಆದರೆ ಜಫರುಲ್ಲಾ ಖಾನ್ ಅವರು ತಾವೂ ಸನ್ಮಾನ ಮಾಡಿದರು, ಅವರ ಮಕ್ಕಳಿಗೂ ಆ ಸಂಸ್ಕಾರ ಸಿಗಲಿ ಅಂದ್ಕೊಂಡು ಅವರಿಂದನೂ ಸನ್ಮಾನ ಮಾಡಿಸಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಎತ್ತಿ ಹಿಡಿದಿದ್ದಾರೆ. ಸರ್ವ ಜನಾಂಗದ ಶಾಂತಿಯ ತೋಟ ಆಗಿರತಕ್ಕಂಥ ಈ ಭಾರತದೊಳಗೆ ಜಫರುಲ್ಲಾ ಖಾನ್ ಅವರು ಸರ್ವಧರ್ಮೀಯರಿಗೂ ಬೇಕಾಗಿರುವಂಥ ಅಪರೂಪದ ವ್ಯಕ್ತಿ. ನಮಗಿನ್ನೊಂದು ಹೆಮ್ಮೆಯ ಸಂಗತಿ ಅಂತಂದರೆ, ಚಂದ್ರವನ ಆಶ್ರಮದ ಬೇಬಿ ಮಠದ ಡಾಕ್ಟರ್ ತ್ರಿನೇತ್ರ ಮಹಾಂತ ಶಿವಯೋಗಿ ಮಹಾಸ್ವಾಮಿಗಳ ಹುಟ್ಟುಹಬ್ಬ ಮತ್ತು ಜಫರುಲ್ಲಾ ಖಾನ್ ಅವರ ಹುಟ್ಟುಹಬ್ಬ ಒಂದೇ ದಿನ ಅದ. ಅಂದರೆ ಹಿಂದೂ ಸ್ವಾಮಿಗಳು ಮತ್ತು ಮುಸ್ಲಿಂ ಆಗಿರ್ತಕ್ಕಂಥ ಈ ಜಫರುಲ್ಲಾ ಖಾನ್ ಅವರು ಒಟ್ಟಿಗೆ ಹುಟ್ಟುಹಬ್ಬವನ್ನು ಆಚರಿಸುವ ಮುಖಾಂತರನೂ ಕೂಡ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ನೀಡಿದ್ದಾರೆ. ಇವತ್ತೆಲ್ಲ ಸ್ವಾಮೀಜಿಯವರು ಬಂದಿದ್ದಾರೆ, ಹಾಗೇ ಕ್ರೈಸ್ತ ಧರ್ಮಗುರುಗಳು ಬಂದಿದ್ದಾರೆ, ಮುಸ್ಲಿಂ ಧರ್ಮಗುರುಗಳು ಬಂದಿದ್ದಾರೆ. ಎಲ್ಲರೂ ಕೂಡಿ ಅವರಿಗೆ ಮನತುಂಬಿ ಆಶೀರ್ವಾದ ಮಾಡಿದ್ದಾರೆ. ಎಲ್ಲರೂ ಚೆನ್ನಾಗಿರಬೇಕು ಅಂದ್ಕೊಂಡು ಗುರುಗಳಲ್ಲಿ ಭಕ್ತಿ ಸಮರ್ಪಣೆ ಮಾಡಿದ್ದಾರೆ. ಅವರ ಮಗನ ಭವಿಷ್ಯ ಚೆನ್ನಾಗಿರಲಿ, ಒಳ್ಳೆಯದಾಗಲಿ ಅಂಥೇಳಿ ಶುಭವನ್ನು ಹಾರೈಸ್ತೇವೆ. ಇಲ್ಲಿ ನಾವು ಬಂದಿರುವ ಉದ್ದೇಶ ಏನಂತಂದರೆ, ಯಾರು ಭಾರತೀಯ ಸಂಸ್ಕೃತಿಯನ್ನು ಅಚ್ಚುಕಟ್ಟಾಗಿ ಆಚರಿಸ್ತಾರೋ ಅವರಿಗೆಲ್ಲ ಧರ್ಮಗುರುಗಳ ಆಶೀರ್ವಾದ ಇರ್ತದೆ. ಜಫರುಲ್ಲಾ ಖಾನ್ ಅವರು ಎಲ್ಲ ಮಠಮಾನ್ಯಗಳ ಜೊತೆ ಅವಿನಾಭಾವ ಸಂಬಂಧ ಇಟ್ಟುಕೊಂಡಿದ್ದಾರೆ. ನಾವು ಈ ಸಂದರ್ಭದಲ್ಲಿ ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ರಾಗಲಿ ಎಲ್ಲರೂ ನಾವು ಭಾರತದವರು ಅಂತ ಹೇಳಿ ಬದುಕಿದರೆ ಎಲ್ಲರೂ ಸಂತೋಷವಾಗಿರಬಹುದು. ಬಹುಶಃ ಆ ನಿಟ್ಟಿನಲ್ಲಿ ಜಫರುಲ್ಲಾ ಖಾನ್ ಮನೆತನದ ಪರಿವಾರ ಪರಿಪೂರ್ಣವಾಗಿದೆ ಅಂತ ಹೇಳಿ ಮನತುಂಬಿ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಅವರ ಮಗನ ಆರ್ತಕ್ಷತೆಯ ಸಮಾರಂಭಕ್ಕೆ ಎಲ್ಲ ಧರ್ಮದ ಪೂಜ್ಯರು ಸಹ ಇಲ್ಲಿ ಬಂದಿದ್ದೀವಿ. ನಮ್ಮ ಕುಂಚಗಟ್ಟಿ ಒಕ್ಕಲಿಗ ಸಮಾಜದ ಸ್ವಾಮೀಜಿ, ವಿಶ್ವ ಒಕ್ಕಲಿಗ ಸ್ವಾಮೀಜಿ, ಹುಕ್ಕೇರಿ ಸ್ವಾಮೀಜಿಯವರು, ಮಡಿವಾಳ ಮಾಚಿದೇವ ಸ್ವಾಮೀಜಿಯವರು, ಈಡಿಗ ಜನಾಂಗದ ಸ್ವಾಮೀಜಿಯವರು ಮತ್ತು ಅನೇಕ ಪೂಜ್ಯರುಗಳು ಇಲ್ಲಿ ಬಂದಿದ್ದೀವಿ. ಒಂದು ಉದ್ದೇಶ ಏನಂತಂದರೆ, ಅವರ ಮಗನಿಗೆ ಎಲ್ಲ ಧರ್ಮದವ ಪೂಜ್ಯರ ಆಶೀರ್ವಾದವನ್ನು ಇವತ್ತು ಮಾಡಿದ್ದೀವಿ. ಒಂದು ಉದ್ದೇಶ ಏನಂತಂದರೆ, ಭಾರತ ದೇಶ ಸಹಿಷ್ಣುತೆಯ ರಾಷ್ಟ್ರ. ಹಾಗಾಗಿ ಎಲ್ಲರಿಗೂ ಒಳಿತನ್ನು, ಯಾರು ಒಳಿತನ್ನು ಬಯಸ್ತಾರೋ ಅವರಿಗೆ ಒಳಿತನ್ನು ಬಯಸುವಂಥದ್ದು ನಮ್ಮ ಸಂಸ್ಕೃತಿ. ಹಾಗೆ ಭಾರತೀಯ ಸಂಸ್ಕೃತಿ ಬಗ್ಗೆ ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಭಾಳ ಅಚ್ಚುಮೆಚ್ಚಾಗಿದ್ದಂಥ ಜಫರುಲ್ಲಾ ಖಾನ್ ಅವರು ಮಠಾಧಿಪತಿಗಳ ಬಗ್ಗೆ, ಮುಲ್ಲಾ ಅವ್ರ ಬಗ್ಗೆ, ಕ್ರಿಶ್ಚಿಯನ್ ಬಗ್ಗೆ ಎಲ್ಲರ ಮೇಲೂ ಅಭಿಪ್ರಾಯ, ಒಂದು ಉತ್ತಮ ಸಂಬಂಧ ಇಟ್ಕೊಂಡಿದ್ದಾರೆ. ಇವತ್ತು ಅದರಿಂದ ನಾವು ಸಹ ಇಲ್ಲಿ ಬಂದು ಎಲ್ಲ ಪೂಜ್ಯರು ಆಶೀರ್ವಾದವನ್ನು ಮಾಡಿದ್ದೀವಿ. ಅವರಿಗೆ ಸರ್ವ ಮಂಗಳ ಉಂಟಾಗಲಿ, ಶಾಂತಿ ಸಮೃದ್ಧಿ ಆಗಲಿ, ವಧುವರರಿಗೆ 100 ಕಾಲ ದಾಂಪತ್ಯ ಜೀವನದಲ್ಲಿ ಶಾಂತಿ ಸಮೃದ್ಧಿ ಲಭಿಸಲಿ ಅಂತೇಳಿ ನಾನು ಹಾರೈಸ್ತೇನೆ. ಕೆಲವೊಂದು ಶಕ್ತಿಗಳು ಸಮಾಜದಲ್ಲಿ ನಮ್ಮ ಉದ್ದೇಶ ಇವತ್ತು ಬಂದಿರೋದು ಮಂಗಳ ಆಶೀರ್ವಾದ ವಿಚಾರ. ಹಾಗಾಗಿ ನಾನು ಯಾವುದನ್ನು ಬೇರೆ ಮಾತಾಡಲಿಕ್ಕೆ ಬಯಸೋದಿಲ್ಲ. ಮಂಗಳಕರವಾಗಿರೋದನ್ನ ಮಂಗಳವಾಗೇ ಮಾತಾಡೋಣ ಅಂತ ಮಂಗಳಕರವಾಗಿ ಮಾತಾಡಿದ್ದೀನಿ ಅಷ್ಟೇ. ಶುಭವಾಗಲಿ. ಚಂದ್ರವನಾಶ್ರಮ ಬೇಬಿ ಮಠ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮಿಗಳು के लिए, अपने मुल्क के इत्तेहाद के लिए इस तरह की तकारीब होनी चाहिए और तमाम मज़ाहिब के, चाहे वो गुरु हों या जो भी अच्छी सोच रखने वाले हों, तमाम को बुलाना चाहिए. आज यहाँ पर हम आए हैं तो एक दूसरे के हम नज़रियात को देखेंगे, सुनेंगे और आपस में बात करेंगे, तो इसी से अल्हम्दुलिल्लाह मुल्क की तरक्की होगी और मुल्क में अमन व सलामती का पैगाम मिलेगा. बहुत ज़्यादा ज़रूरत है क्योंकि हालात इस तरह के हैं. और जफरुल्लाह खान साहब ने जो काम किया है, मैं उनको वलीमे की भी और उनके बेटे की शादी की भी मुबारकबाद ही देता हूँ और लोगों को यही ताकीद करता हूँ कि इस तरह के प्रोग्राम होने चाहिए. Jafrullāh Khan wish all the persons, and there is no distinguish between Paksha, Matha,
dharma, husband and wife both are safely 100 years live and shine. Public bless them to shine and also to Zafrullah Khan come in one stage. He must leader for India. Grateful. Khan Dubai Khan Sahab has done great unification in India. It is together. It proves we are all one. We serve the community and let it grow deeper. Let the people understand. This is the message to everyone, every Indians, that we must unite together without seeing the religion or differences, and we will work together, and thereby our nation will grow, the people will grow, and may God shower His blessing. Really, this marriage is wonderful marriage which never seen anywhere in India. This is the first of this kind, and we are thankful to his family, and we are thankful to the organizers. We are thankful to everyone, the photographers, everything systematic. And we are very glad on behalf of all Christians of India. We wish you a successful. I also wish the bride and bridegroom, they will live ever long. May God bless them. Just with the word of God, I am telling, may God bless them and keep them. What is your message to the society? Society, it shows we must live together with oneness. Thereby we can achieve greater things. This type of system must be adopted everywhere in India. This is what my message. On behalf of Christian community in Bangalore and across in India, we wish you a very happy married life to both bride and groom. And also we are one and one nation, and we have to live together. May God bless. Thank you. What is your message to the community and society? See the differences, many issues, communal issues. Because of we are all one, we need to stay together, and this has to bring the message to all the people so that we can live together peacefully. Thank you. This is a wonderful opportunity for the nation, and this is the message that we all are one. We belong to India. We have a tricolor flag, we have saffron, we have white, and we have green color. This shows that we are Indian. As today in this marriage, this platform, it says all the denomination like church fathers, bishops, and Swamiji, honorable Swamijis and Hazrats, we all are in one stage. This shows it's an unity. What I say, in this stage, in this platform, we all are one. We don't have any separation because we belong to India. May God bless this family, and really we thank for the wonderful opportunity which they are given to us today to say that we all are one. And thank you. Archbishop Dr. Kribagaran Paul, founder of ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿದ್ದೀರಾ? ಟೆನ್ಷನ್ ಬಿಡಿ. ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.